ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಕಳೆದ 4 ದಿನದಿಂದ ನಾನು ಬರೀ ವಾಸ್ತು ಬಗ್ಗೆನೇ ಮಾತಾಡ್ತಾ ಬರ್ತಾ ಇದ್ದೀನಿ. ವಾಸ್ತು ಅಂದ್ರೇನು? ದೇಹ ಮನಸ್ಸು ತೃಪ್ತಿ ಆದರೆ ವಾಸ್ತು ಸರಿ ಇದೆ ಅಂತ. ಮನಸ್ಸಿಗೂ ತೃಪ್ತಿ ಇರಬೇಕು, ದೇಹಕ್ಕೂ ಕೂಡ ಯಾವುದೇ ಡ್ಯಾಮೇಜ್ ಇರಬಾರ್ದು, ಆನಂದವಾಗಿ ಉಲ್ಲಾಸವಾಗಿ ಸಂತೋಷವಾಗಿ ಇರ್ತೀವಿ ಅಂದರೆ ಆ ಸ್ಥಿತಿಗೆ ವಾಸ್ತು ಅಂತ ಹೇಳ್ತಾರೆ. ಅಂಥ ಜಾಗದಲ್ಲಿ ಇರೋ ಜಾಗ ಎಲ್ಲಿ ಮನಸ್ಸು ದೇಹಕ್ಕೆ ಆನಂದ ಕೊಡುತ್ತೋ ಅದು ನಿಜವಾದ ವಾಸ್ತು. ಇವಾಗ ವಾಸ್ತು ಅನ್ನೋದು ಜಗತ್ತಿನಲ್ಲಿ ಅದೊಂದು ಸಪ್ರೇಟಾಗಿ ತೊಗೊಂಡ್ಬಿಟ್ಟಿದ್ದಾರೆ ಸಬ್ಜೆಕ್ಟಾಗಿ. ನಮ್ಮ ಆಸ್ತಿ ಪಾಸ್ತಿಗಳಲ್ಲಿ ಇರೋ ನೆಗೆಟಿವ್ ಎನರ್ಜಿ ತೆಗೆದು ಅದಕ್ಕೆ ಬಲ ತುಂಬಬೇಕು ಅಂದರೆ ಏನು ಮಾಡಬೇಕು ಅಂತ ನಾನು ಫಸ್ಟು ಹೇಳಿದ್ದೆ, ಭಾನುವಾರ ದಿವಸ ಹೇಳಿದ್ದೆ. ನಮ್ಮಲ್ಲಿ 108 ನೆಗೆಟಿವ್ ಇದೆ ಮನೆ ಒಳಗಡೆ, ಅದಕ್ಕೆ ನಾವು ಉದ್ಧಾರ ಆಗ್ತಿಲ್ಲ ಅಂತೀವಿ. ನಮ್ಮಲ್ಲಿ 108 ತೊಂದರೆಗಳು ದುಶ್ಚಟಗಳು ನಾವು ಕಲ್ತ್ಬಿಟ್ಟು ಮನೆಗೆ ವಾಸ್ತು ದೋಷ ಇದೆ ಅಂತ ಬೈತೀವಿ. ಅದನ್ನು ಹೆಂಗೆ ತೆಗೆಯೋದು ಅಂತ ಹೇಳ್ಕೊಟ್ಟಿದ್ದೆ. 3ನೇದು, ನಾವೆಲ್ಲೆಲ್ಲೋ ಹೋಗ್ಬಿಟ್ಟು ಏನೇನೋ ದುರಭ್ಯಾಸ ಕಲ್ತ್ಕೊಂಡು ಮನೆ ಬಂದಾಗ ಮನೆ ಒಳಗೆ ಅದು ನಮಗೆ ಎನರ್ಜಿ ಪ್ರೊಡ್ಯೂಸ್ ಮಾಡಿ ಮನಸ್ಸಿಗೆ ದೇಹಕ್ಕೆ ತುಂಬ ತೊಂದರೆ ಕೊಟ್ಟು ನಮ್ಮನ್ನು ಹಾಳು ಮಾಡಿಬಿಡುತ್ತೆ. ಅದಕ್ಕೆ ವಾಸ್ತುನೇ ಕಾರಣ ಅಂತೀವಿ. ಇವತ್ತಿನ ಸಮಾಜದಲ್ಲಿ ಈ ಒಂದು ಮಾಡರ್ನ್ ಟೆಕ್ನಾಲಜಿ, ಕಂಪ್ಯೂಟರ್ ಟೆಕ್ನಾಲಜಿ ನಾವು ವಾಸ ಮಾಡ್ತಾಯಿದ್ದೀವಿ. ಎಲ್ಲವೂ ಡಿಜಿಟಲೈಸೇಷನ್ ಆಗಿದೆ, ಎಲ್ಲ ಆಟೋಮೇಷನ್ ಆಗಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ, ಪ್ಯಾಟರ್ನ್ ರೆಕಗ್ನೇಷನ್ ಬಂದಿದೆ, ಇಮೇಜ್ ಪ್ರೊಸೆಸಿಂಗ್ ಆಗಿದೆ. ಇಷ್ಟು ಅಡ್ವಾನ್ಸ್ಡ್ ಟೆಕ್ನಾಲಜಿ ಇದ್ದೀವಿ. ಆದರೂ ಕೂಡ ನಾವು ವಾಸ್ತು ದೋಷ ಅಂತ ಹೇಳ್ತೀವಿ. ನಿನ್ನೆ ಸಂಚಿಕೆಯಲ್ಲಿ ಹೇಳಿದ್ದೆ, ಒಂದು ಮನೆಯಲ್ಲಿ 5 ಜನ ಇದ್ದಾರೆ. ಗಂಡ ಒಬ್ಬ ಕೆಲಸಕ್ಕೆ ಹೋಗ್ತಾನೆ, ಹೆಂಡತಿ ಯಾವುದೋ ಹಾಸ್ಪಿಟ್ಲಲ್ಲಿ ನರ್ಸ್ ಆಗಿದ್ದಾರೆ, ಸ್ಟಾಫ್ ನರ್ಸು. 3 ಜನ ಗಂಡು ಮಕ್ಕಳು ದುಡಿತಾರೆ. 3 ಜನ ಮಕ್ಕಳು ಹುಟ್ಟು ಬೆಳೆದು ಕಾಲೇಜ್ಗೆ ಹೋಗಿ ಕೆಲಸ ಸೇರ್ಕೊಳ್ಳೋಕೆ ಮುಂಚೆ ಮನೇಲಿ ಎಲ್ಲರೂ ಆನಂದವಾಗಿದ್ದರು, ಏನೂ ಸಮಸ್ಯೆ ಇಲ್ಲ. ಯಾವಾಗ ಮಕ್ಕಳು ಮನೆ ದುಡಿಯೋಕ್ಕೆ ಹೋದರು, ಅವರ ದುಶ್ಚಟಕ್ಕೆ ಭಾಗಿಯಾದರು, ಆ ನೆಗೆಟಿವ್ ಎನರ್ಜಿ ಮನೆಯೊಳಗೆ ತಂದರು. ಗಂಡನೂ ಕೂಡ ಇನ್ನೊಬ್ಳು ಮದುವೆ ಮಾಡ್ಕೊಂಡಿದ್ದಾನೆ ಗುಪ್ತವಾಗಿ, ಗೊತ್ತಿಲ್ದಂಗೆ. 2ನೇ ಹೆಂಡ್ತಿನ, ಮೊದಲನೇ ಹೆಂಡ್ತಿ ಗೊತ್ತಿಲ್ಲ, ಮಕ್ಳಿಗೂ ಗೊತ್ತಿಲ್ಲ. ಅವನಿಗೆ ಮಕ್ಕಳು ಬೆಳೆದು ದೊಡ್ಡವರಾದಮೇಲೆ ಇನ್ನೊಬ್ಳು ಇಟ್ಕೊಂಡಿದ್ದಾನೆ. ಆಯಪ್ಪ ಮನೆಯಲ್ಲಿ ಕೆಲಸ, ಅವನು ಎಲ್ಲೋ ಕೆಲಸ ಮಾಡ್ತಾನೆ, ಅವಳು ಅಲ್ಲೇ ಕೆಲಸ ಮಾಡೋಳಂತೆ. ಅಲ್ಲಿಂದ ಎನರ್ಜಿ ತೊಗೊಂಬರ್ತಾನೆ ಮನೆಯೊಳಗೆ. ಪಾಪ ಈ ಒಬ್ಬಳು ಮನೇಲಿ ತಾಯಿ ಬೆಳಗ್ಗೆಯಿಂದ ಸಂಜೆ ಮನೆ ಒಳಗಿರ್ತಾಳೆ. 3 ಜನ ಮಕ್ಕಳು ನೆಗೆಟಿವ್ ಎನರ್ಜಿ, ಗಂಡನ ನೆಗೆಟಿವ್ ಎನರ್ಜಿ ತೊಗೊಂಬಂದಾಗ ಮನೆ ಒಳಗಡೆ ಎಲ್ಲ ಥರ ರಾದ್ಧಾಂತ, ನರಳಾಟ, ಗೋಳಾಟಗಳು ಶುರುವಾಗುತ್ತೆ. ಈ ಥರ ಹೊರಗಡೆಯಿಂದ ಬರೋದು ನೆಗೆಟಿವ್ ಎನರ್ಜಿಯಿಂದ ತೆಗೆದುಹಾಕಿ ನಾವು ಆರಾಮಾಗಿ ಬದುಕೋದು ಹೇಗೆ ಅನ್ನೋದನ್ನು ನಾನು ನಿನ್ನೆ ಸಂಚಿಕೆಯಲ್ಲಿ ಹೇಳ್ಕೊಟ್ಟಿದ್ದೆ. ಇವತ್ತಿನ ಸಂಚಿಕೆಯಲ್ಲಿ ವಾಸ್ತು ಮನುಷ್ಯನ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತೆ ಅಂತ ಹೇಳ್ತಾರೆ. ವಾಸ್ತು ನಾವು ವಾಸ ಮಾಡೋ ಸ್ಥಳದ ಎನರ್ಜಿ ಮನಸ್ಸಿಗೆ ತಟ್ಟುತ್ತೆ, ಹೀಗಾಗಿ ನಮಗೆ ತೊಂದರೆ ಆಗ್ತಿದೆ ಅಂತ ಒಂದು ಪ್ರಶ್ನೆ ಬಂತು. ಈಗ ಅದಕ್ಕೋಸ್ಕರ ಒಂದು ಎಪಿಸೋಡ್ ಮಾಡ್ತಾಯಿದ್ದೀನಿ ನಾನಿವತ್ತು. ನಾನು ವಾಸ ಮಾಡ್ತಿರೋ ಮನೆಯಲ್ಲಿ ಯಾರೋ ಒಬ್ಬರು ಡಾಕ್ಟ್ರಿದ್ದರು, ಒಂದು 7 ವರ್ಷ ಡಾಕ್ಟ್ರಿದ್ದರು. ಅವರೆಲ್ಲರೂ ಚೆನ್ನಾಗಿದ್ದರು. ಮಕ್ಕಳೆಲ್ಲ ಓದಿ, ಒಬ್ಬ ಮಗ ಅಮೇರಿಕಕ್ಕೆ ಹೋದ, ಒಬ್ಬ ಮಗಳು ಇಲ್ಲೆಲ್ಲೋ ಡೆಲ್ಲಿಲಿ ಕೆಲಸ ಸಿಕ್ತು, ಇನ್ನೊಬ್ಬ ಮಗ ಇಂಜಿನಿಯರ್ ಆಗಿ ಬೆಂಗಳೂರು ಕೆಲಸ ಮಾಡ್ತಾನೆ. ಅವರು ಆರಾಮಾಗಿ ಚೆನ್ನಾಗಿದ್ದಾರೆ, ಡಾಕ್ಟ್ರು ಎಲ್ಲ ಸೆಟ್ಲಾದರು, ಆರಾಮಾಗಿದ್ದೀವಿ, ಆರಾಮ್ ಅಂತಾರೆ ಅವರು. ಸಣ್ಣ ಪುಟ್ಟ ಕಾಯಿಲೆ ಬರುತ್ತೆ, ಸಾಲ ಬರುತ್ತೆ, ಅದು ಬಿಡಿ, ಬರುತ್ತೆ ಹೋಗುತ್ತೆ, ಔಷಧಿ ತೊಗೋದು ಕ್ಯೂರ್ ಮಾಡ್ತೀವಿ, ಏನೋ ಒಂದು ಅಲ್ಲಿ ಅಡ್ಜಸ್ಟ್ ಮಾಡಿ ಸಾಲ ತೀರಿಸ್ಕೊತೀವಿ, ನಮಗೆ ಅಂಥ ಕೊರತೆ ಇಲ್ಲ, ಭಿಕ್ಷೆ ಬೇಡುವಂಥದ್ದಾಗಲಿ ಯಾವುದೇ ತೊಂದರೆ ಇಲ್ಲ, ಆರಾಮಾಗಿದ್ದೀವಿ ಅಂತ ಹೇಳ್ತಾಯಿದ್ರು. ಅವ್ರ ಮಗ ಒಂದಷ್ಟು ದುಡ್ಡು ಕಳಿಸಿ ಅವ್ರು ಏನು ಮಾಡಿದ್ರು, ಒಂದು ಜಾಗ ತೊಗೊಂಡು ಮನೆ ಕಟ್ಟಬೇಕು ಅಂತಿದ್ರು. ಬಟ್ ಅವ್ರಿಗೆ ಹೆಂಗೆ ಕಟ್ಟಬೇಕು ಅಂತಿದ್ರು ಅದೇ ಥರ ಒಂದು ಮನೆ ಮಾರಾಟಕ್ಕೆ ಸಿಕ್ತು ಅವ್ರಿಗೆ. ಹೋಗಿ ಆ ಮನೆ ಕಟ್ಟರೋ ಮನೆನ ಮಾರಾಟ ಮಾಡ್ತಿದ್ರು. ಅದನ್ನು ತೊಗೊಂಡು ಆ ಮನೆ ಖಾಲಿ ಮಾಡಿ ಹೊಟ್ಟೋಗ್ಬಿಟ್ರು. ಆ ಮನೆ ಖಾಲಿ ಮಾಡಿ ಅವರೊಂದು ಪರ್ಚೇಸ್ ಮಾಡಿದ್ರು, ಖರೀದಿ ಮಾಡಿರೋ ಮನೆಗೆ ಹೋದರು. 6-7 ವರ್ಷ ಅದೇ ಮನೇಲಿದ್ದಾಗ ಮಕ್ಕಳು ಓದಿ ಫಾರಿನ್ಗೆ ಹೋದರು. ಒಬ್ಬ ಇಂಜಿನಿಯರ್ ಆದ,
ಎಲ್ಲ ಆರಾಮಾಗಿದ್ದಾರೆ. ನಾನು ಆ ಮನೆಗೆ ಬಂದೆ. ಇವಾಗ ಅವ್ರು ಖಾಲಿ ಮಾಡ್ಕೊಂಡೋದ್ರು, ನಾನು ಆ ಮನೆಗೆ ಬಂದೆ. 3 ವರ್ಷ ಆಯಿತು. 3 ವರ್ಷಕ್ಕೆ ಲೀಸ್ ತಗೋಬೇಕು ಅಂತೇಳಿ ಭೋಗಿಗೆ ಹಾಕೊಂಡು ಆ ಮನೆಗೆ ಬಂದೆ. ಆ ಮನೆಗೆ ಬಂದಮೇಲೆ ನಾನು ಅಲ್ಲೂ ಚೆನ್ನಾಗಿರಲಿಲ್ಲ, ಯಾವುದೋ ಬೇರೆ ಮನೇಲಿದ್ದಾಗ. ಇಲ್ಲೂ ಬಂದೆ. ಇಲ್ಲಿ ಬಂದು ಒಂದು 3 ತಿಂಗಳು 4 ತಿಂಗಳಾಯಿತು. ಮಗನಿಂದ ಒಂದು ಚಿಂತೆ. ಮಗನಿಗೆ ಆಕ್ಸಿಡೆಂಟ್ ಆಯ್ತಂತೆ, ಅವನಿಗೇನೋ ತೊಂದರೆ ಆಯಿತು. ಆಕ್ಸಿಡೆಂಟಿಂದ ಅವನು ನಡೆಯೋಕ್ಕಾಗ್ತಿಲ್ಲ. ಅಯ್ಯೋ ನನ್ನ ಮಗ ಚೆನ್ನಾಗಿದ್ದು ಹಿಂಗಾಗದ್ನಲ್ಲ ಅಂತ ಮನೇಲಿ ಕೂತ್ಕೊಂಡು ಕೊರಗೋದು. ಮಗನ ಚಿಂತೆ. ಎರಡನೇ ಮಗ ಏನು ಮಾಡಿದ್ದಾನೆ, ಯಾವುದೋ ಪುಂಡ್ರು ಪೋಲಿ ಹುಡುಗ ಜೊತೆ ಸೇರಿಕೊಂಡು ಏನೋ ಮಾಡಿಬಿಟ್ಟಿದ್ದಾನೆ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಆಗಿದೆ. ಅವನು ತೊಗೊಂಡು ಓಡೋದು, ಜೈಲಿಗೆ ಹಾಕಿದ್ದಾರೆ. ಅಯ್ಯೋ ಮಗ ಜೈಲಿಗೆ ಹೋದ್ನಲ್ಲ ಅಂತ ಚಿಂತೆ. ಊಟಕ್ಕಿಲ್ಲ ಅಂತ ಚಿಂತೆ ಮಾಡ್ತಿಲ್ಲ, ತೊಟ್ಕೊಳ್ಳೋಕೆ ಬಟ್ಟೆ ಇಲ್ಲ ಅಂತ ಚಿಂತೆ ಮಾಡ್ತಿಲ್ಲ, ಹಣ ಇಲ್ಲ ಅಂತ ಚಿಂತೆ ಮಾಡ್ತಿಲ್ಲ. ಒಬ್ಬ ಮಗ ಆಕ್ಸಿಡೆಂಟ್ ಡ್ಯಾಮೇಜ್ ಆಯಿತು, ಎರಡನೇ ಮಗ ಜೈಲಿಗೆ ಹೋಗಿ ಕೂತಿದ್ದಾನೆ, ಬೇಲ್ ಸಿಗ್ತಿಲ್ಲ. ಮೂರನೇ ಮಗಳು ಚೆನ್ನಾಗೇ ಇದ್ದು ಪಾಪ, ಇದಕ್ಕಿದ್ದಾಗೆ ಅದ್ಯಾವುದೋ ಕೋಚಿಂಗು KS IAS ಎಕ್ಸಾಮ್ದು ಕೋಚಿಂಗ್ ಕ್ಲಾಸಿಗೆ ಸೇರಿಕೊಂಡಿದ್ದಾಳೆ. ಅಲ್ಲಿ ಯಾರೋ ಒಬ್ಬರು ಪರಿಚಯ ಮಾಡಿಕೊಂಡು ಲವ್ ಮಾಡಿಬಿಟ್ಟಿದ್ದಾಳೆ. ಅವಳು ಕೊನೆಗೆ ಅವಳೇನು ಮಾಡಿದ್ದಾಳೆ, ಅಪ್ಪಂಗೆ ಈ ಥರ ಇದೆ, ಮಗ ಅಲ್ಲ ಅದ ಅಂಥೇಳಿ ತೊಂದರೆ ಕೊಡಬಾರ್ದು ಅಪ್ಪ ಅಮ್ಮನಿಗೆ ಅಂದ್ಬಿಟ್ಟು, ನನಗೆ ಮದುವೆ ಮಾಡ್ಕೋಬೇಕು, ಆದರೆ ನಿಮ್ಮ ಪರ್ಮಿಷನ್ ಬೇಕು ಅಂದು. ಏನಪ್ಪ ಅಂದರೆ, ನಾನೊಂದು ಹುಡುಗನ ಪ್ರೀತಿಸ್ತಿದ್ದೀನಿ, ಅವನ ಜೊತೆ ಮದುವೆ ಆಗಿಬಿಡ್ತೀನಿ ಅಂತ. ಇವ್ರಿಗೆ ಶಾಕ್ ಇದು. ಒಬ್ಬ ಮಗ ಜೈಲಿಗೆ ಹೋದ, ಒಬ್ಬ ಮಗ ಕಾಲು ಮುರ್ಕೊಂಡು ಮಂಚದ ಮೇಲೆ ಮಲಗಿದ್ದಾನೆ ಮನೇಲಿ. ಇವಳು ಯಾರೋ ಲವ್ ಮಾಡಿ ಮದುವೆ ಮಾಡ್ಕೋತೀನಿ ಅಂತಾಳಲ್ಲ ಅಂತೇಳಿ ಚಿಂತೆ ಆಯಿತು. ಅವನು ಯಾರೋ ಏನು ಗೊತ್ತಿಲ್ಲ ನಮಗೆ, ಮದುವೆ ಆಗೋ ಹುಡುಗ. ಹಾಗೆ ಕೊನೆಗೆ ಅವ್ರು ಬೇಡ ಅಂದರೂ ಕೂಡ ರಾತ್ರಿ ಮನೆ ಖಾಲಿ ಮಾಡ್ಕೊಂಡು ಹೋಗಿ ಮದುವೆ ಮಾಡ್ಕೊಂಬಿಟ್ಟು ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ಅವಳು. ಈ ಕಡೆ ಕಾಲು ಮುರ್ಕೊಂಡು ಮಲಗಿರೋ ಮಗನ ಚಿಂತೆ. ಇಲ್ಲಿ ಮಗ ಜೈಲಿಗೆ ಹೋದ, ಯಾವುದೋ ಒಂದು ವಿಷಯದಲ್ಲಿ ಪುಂಡ್ರು ಪೋಲ್ ಜೊತೆ ಸೇರಿಕೊಂಡು ಅವ್ರ ಜೊತೆ ಅವನು ಒಳಗಾಕಿದ್ದಾರೆ. ಇಲ್ಲಿ ಮಗಳು ರಾತ್ರಿ ಮನೆ ಖಾಲಿ ಮಾಡಿಕೊಂಡು ಆರಾಮಾಗಿ ಮದುವೆ ಆಗ್ಬಿಟ್ಟು ಆರಾಮಾಗಿದ್ದಾರೆ. ನೋಡಿ, ಇನ್ನೊಬ್ರು ಇದ್ದಾಗ ಡಾಕ್ಟ್ರ್ ಇದ್ದಾಗ ಚೆನ್ನಾಗಿತ್ತು. ಈಗ ಇವ್ರು ಬಂದಾಗ ಮಕ್ಕಳಿಂದ ಚಿಂತೆ, ಬೇರೆ ಏನೂ ಇಲ್ಲ ಇಲ್ಲಿ. ಈಗ ಆ ಮನೇಲಿ ವಾಸ್ತವಿದೆ, ಚಿಂತೆಯಿಂದ ಇದೆ ಆ ಮನೆ. ಆ ಮನೆಯಲ್ಲಿ ವೈಬ್ರೇಷನ್ ಏನು, ಚಿಂತೆ. ಆ ವೈಬ್ರೇಷನಿಂದ ಮನೆ ಮಂದಿ, ಗಂಡ ಹೆಂಡತಿ 3 ಜನ ಮಕ್ಕಳೆಲ್ಲ ಚಿಂತೆ. ಅಲ್ಲಿಗೆ ಅರ್ಥ, ನಮ್ಮ ಕರ್ಮ ಮನಸ್ಸಿನಿಗೆ ಆಘಾತ ಮಾಡ್ತಾ ಇದೆ, ಅದು ವಾಸ್ತುದಲ್ಲ. ಯಾಕೆಂದರೆ ನಾವು ಬರೋಕ್ಕೆ ಮುಂಚೆ 7 ವರ್ಷ ಡಾಕ್ಟ್ರ್ ಇದ್ದಲ್ಲ, ಅವ್ರಿಗೂ ಇದೇ ಥರ ಆಗಬೇಕಲ್ಲ. ಒಬ್ಬ ಮಗ ಕಾಲು ಮುರ್ಕೋಬೇಕು, ಒಬ್ಬ ಮಗಳು ಪ್ರಾಬ್ಲಮ್ ಆಗಬೇಕು, ಅವ್ರಿಗೂ ಏನೋ ತೊಂದರೆ ಆಗಬೇಕಲ್ಲ. ಏನಾಗಲಿವಲ್ಲ, ಸೇಮ್ ಸ್ಟೋರಿ ಅವ್ರಿಗೂ ರಿಪೀಟ್ ಆಗಬೇಕಾಯ್ತು. ನಾನು ಬರೋಕ್ಕೆ ಮುಂಚೆ ಇದ್ದವರು ಆಗಿಲ್ಲ. ಅದೇ ಗೋಡೆ, ಅದೇ ಕಿಟಕಿ, ಅದೇ ಬಾಗಿಲು, ಅದೇ ಬಚ್ಚಿನ ಮನೆ, ಅದೇ ದೇವ್ರ ಮನೆ, ಅದೇ ಅಡುಗೆ ಮನೆ, ಅದೇ ಡೈನಿಂಗ್ ಹಾಲು, ಏನು ಚೇಂಜಸ್ ಇಲ್ವಲ್ಲ. ಆಗ ನನಗೆ ಯಾಕಾಯಿತು? ಅಲ್ಲಿಗೆ ಅರ್ಥ ನಮ್ಮ ಜಾತಕದ ದೋಷ ವಿನಃ ವಾಸ್ತುದಲ್ಲ. ಹಾಗಿದ್ರೆ ನಮಗೆ ಬರೀ ಮನಸ್ಸಿಗೆ ಇಂಥ ಜಾಗಕ್ಕೆ ಹೋದಾಗ, ಯಾವುದೋ ಒಂದು ಮನೆಗೆ ಹೋಗಿದಾಗ ನಮ್ಗೆ ಮನಸ್ಸಿಗೆ ಭಾಳಷ್ಟು ಚಿಂತೆಗಳೆಲ್ಲ ಬರ್ತದೆ. ಚಿಂತೆ ಸೃಷ್ಟಿ, ಮಗನಿಂದೆಲ್ಲ ನಮ್ಮ ಕರ್ಮ. ನಾವು ಎಷ್ಟು ತಂದೆ ತಾಯಿ ಆದವರು ಎಷ್ಟು ಒಳ್ಳೆ ಕೆಲಸ ಮಾಡ್ತೀವಿ, ಎಷ್ಟು ಪುಣ್ಯದ ಕೆಲಸ ಮಾಡ್ತೀವೋ ಅಷ್ಟು ಒಳ್ಳೆಯದಾಗತ್ತೆ ನಿಮ್ಮ ಮಕ್ಕಳಿಗೆ. ಈಗ ನಾನು ಮದುವೆ ಮಾಡೋಕ್ಕೆ ಮುಂಚೆನೇ ಕುಡ್ಕೊಂಡು ಬಡ್ಕೊಂಡು ರೋಡಿಸಮ್ ಮಾಡಿ ಮೋಸ ವಂಚನೆ ಕಳ್ತನ ಮಾಡ್ತಿರ್ತೀನಿ. ಇವೆಲ್ಲ ವಿದ್ಯೆ ಕಲ್ತಿರ್ತೀನಿ ಮದುವೆ ಮುಂಚೆನೇ. ನಾನು ಮದುವೆ ಆದಮೇಲೆ ನನ್ನ ವೀರ್ಯ ರಕ್ತದಿಂದ ಹುಟ್ಟಿದಂಥ ಮಕ್ಕಳಿಗೆ ನಾನು ಕಳ್ತನ ಮಾಡಿದ ದೋಷ ಅಲ್ಲೊಟ್ಟೋಗುತ್ತೆ, ಸುಳ್ಳು ಹೇಳಿದ್ದು ಅಲ್ಲೊಟ್ಟೋಗುತ್ತೆ, ಕೊಲೆ ಮಾಡಿದ್ದು, ರೇಪ್ ಮಾಡಿದ್ದು, ದೊರಡೆ ಮಾಡಿದ್ದು ಎಲ್ಲ ನಾನೇನು ಮಾಡಿದ್ದು ಆ ಕೆಟ್ಟ ಕೆಲಸ ಎಲ್ಲ ನನ್ನ ಕಣ್ಣು ಮುಂದೆ ಮಕ್ಕಳ ಮುಂದೆ ನಡೆದೋಗುತ್ತೆ. ಮಕ್ಕಳು ಸಫರ್ ಪಡ್ತಾರೆ. ಅದಕ್ಕೆ ಶಾಸ್ತ್ರ ಹೇಳುತ್ತೆ, ತಂದೆ ತಾಯಿ ಆಗಿರೋರು ಸದಾ ಒಳ್ಳೆಯದನ್ನು ಮಾಡಿದರೆ ನಿಮ್ಮ ಮಕ್ಕಳು ನಿಮ್ಮ ಕಣ್ಣು ಮುಂದೆ ಚೆನ್ನಾಗಿ ಬದುಕಿ ಆಯುಷ್ಯ ಆರೋಗ್ಯವಾಗಿರ್ತಾರೆ. ಅಪ್ಪನೂ ಸರಿಯಿಲ್ಲ, ಅಮ್ಮನೂ ಸರಿಯಿಲ್ಲ ಅಂದರೆ ನಿಮ್ಮ ವೀರ್ಯ ರಕ್ತದಿಂದ ಆ ಹೆಂಗಸಿನ ಅಂಡಾಣುವಿಂದ ಹುಟ್ಟಿದಂಥ ಮಕ್ಕಳು ಕುಡಿಯೋದು, ಡ್ರಗ್ಸ್ ತಗೊಳ್ಳೋದು, ಆ್ಯಕ್ಸಿಡೆಂಟಾಗಿ ಕೈ ಮುರ್ಕೊಳ್ಳೋದು, ಕಾಲು ಮುರ್ಕೊಳ್ಳೋದು, ರಾತ್ರಿ ಮನೆ ಬಿಟ್ಟು ಹೋಗೋ ಮದುವೆ ಮಾಡ್ಕೊಳ್ಳೋದು, ಹೀಗೆ ವಿಚಿತ್ರ ಘಟನೆಗಳು ನಡೀತದೆ. ಆದ್ದರಿಂದ ಬದುಕೋ ಆಸೆಗೋಸ್ಕರ ಲಂಚ, ಮೋಸ, ವಂಚನೆ, ಅಸೂಯೆ, ದರೋಡೆ, ಕೋಪದಿಂದ ಮಾನ ಮರ್ಯಾದೆ ತೆಗೆದು, ಹೀಗೆ ಹಲವಾರು ತಪ್ಪುಗಳನ್ನು ಮಾಡಿರ್ತೀವಿ.
ಅದು ಎಲ್ಲೋಗುತ್ತೆ? ನಾನು ಮಾಡಿದ ತಪ್ಪು ನಾನೇ ಅನುಭವಿಸ್ಬೇಕು ವಿನ ನಾನು ಮಾಡಿದ ಪಕ್ಕದ ಮನೆಯವ್ರು ಅನುಭವಿಸೋಕ್ಕಾಗಲ್ಲ. ನಾನು ಮಾಡಿದ ತಪ್ಪನ್ನ ನನ್ನ ಅಣ್ಣ ತಮ್ಮಂದಿರು ಅನುಭವಿಸೋಕ್ಕಾಗಲ್ಲ. ನನ್ನ ಮಾಡಿದ ಕರ್ಮ, ನಾನು ಮಾಡಿದ ಕೆಟ್ಟ ಕೆಲಸ ನಾನೇ ಹೊಣೆ, ನಾನೇ ಮಾಡಿದೆ, ನಾನೇ ಅನುಭವಿಸ್ಬೇಕು. ಇದು ಲೋಕಧರ್ಮ, ಇದು ಯೂನಿವರ್ಸಲ್ ಲಾ. ಯಾವಾಗ ನಾನು ಕೆಟ್ಟ ಕೆಲಸಗಳನ್ನ ಮಾಡಿದ್ನೋ ಮನೇಲಿ ನನ್ನ ಮಕ್ಕಳು ಹೆಂಡತಿ ಎಲ್ಲ ಅನುಭವಿಸ್ಬಿಡ್ತಾರೆ. ಯಾವಾಗ ಮನೇಲಿ ಕೆಟ್ಟ ಕೆಲಸ ಮಾಡ್ತಾಳೆ ಹೆಂಡತಿ, ಗಂಡ ಮಕ್ಕಳೆಲ್ಲ ಅನುಭವಿಸ್ಬಿಡ್ತಾರೆ. ಇದು ವಾಸ್ತು ದೋಷ ಅಲ್ಲ, ಮನಸ್ಸಿಗೆ ಘಾತ, ಮನಸ್ಸಿನಲ್ಲಿ ವಿಪರೀತ ಚಂಚಲತೆ, ಮನಸ್ಸಿನಲ್ಲಿ ಯಾರ ಕೆಳಗೂ ಹೇಳ್ಕೊಳ್ಳೋಕ್ಕಾಗುವಂಥ ದುಃಖ. ಮಗಳು ಯಾವನ ಜೊತೆ ಓಡೋಟೋದು ಅಂತ ಊರೋಗೆಲ್ಲ ಬೋರ್ಡ್ ಹಾಕೊಂಡು ಹೇಳ್ಕೊಳಕ್ಕಾಗತ್ತೇನು? ಯಾರ ಹತ್ರನೂ ಹೇಳ್ಕೊಳಕ್ಕಾಗದಿರೋಂಥ ಕೊರಗು. ಮಗ ನೋಡಿದ್ರೆ ಡ್ರಗ್ಸು ಸ್ಮೋಕೆಲ್ಲ ತಗೋತಾನೆ, ಎಲ್ಲ ಕುಡಿದು ಆಡಾಗಿದ್ದಾನೆ. ಇದನ್ನು ಹೇಳ್ಕೊಳಕೋರು ಯಾರು ಹೆಣ್ಕೊಡ್ತಾರೆ? ಮರ್ಯಾದೆ ಪ್ರಶ್ನೆ. ಇನ್ನೊಬ್ಬರು ಮಗ ಮಂಚ ಹಿಡಿದುಬಿಟ್ಟಿದ್ದಾನೆ, ಬಿದ್ದು ಕಾಲು ಹೋಗಿದೆ, ಯಾರು ತಿಳ್ಕೊಳ್ಳೋದು? ಈ ನೋವು ಮನಸ್ಸಲ್ಲೇ ಕೊಂತಲ್ಲ. ಅದನ್ನು ಯಾವ ಜಾಗದಲ್ಲಿ, ಯಾವ ವಾಸ್ತುವಿನಲ್ಲಿ ಮನಸ್ಸನ್ನು ಹಾಳು ಮಾಡುತ್ತೋ, ಮನಸ್ಸನ್ನು ಹಿಂಡಿ ರಸ ತೆಗೆಯುತ್ತೋ, ನೋಡಿ ಇವ್ರು ಎಲ್ರಿಗೂ ಮನಸ್ಸಲ್ಲೇ ದೋಷ ಇರೋದು. ಶರೀರದಲ್ಲಿ ಏನು ಕೈ ಚೆನ್ನಾಗಿದೆ, ಕಾಲು ಚೆನ್ನಾಗಿ, ಎಲ್ಲ ಚೆನ್ನಾಗಿದೆ. ಆದರೆ ತಾವು ಮಾಡಿದ ಪೂರ್ವಜನ್ಮದ ಕರ್ಮ, ತಾವು ಮಾಡಿದಂಥ ಮಹಾ ತಪ್ಪುಗಳು ಮಕ್ಕಳು ಮುಖೇನ ನೋಡಿ ದುಃಖ ಪಡ್ತಾ ಇದ್ದಾರೆ, ಚಿಂತೆ ಪಡ್ತಾ ಇದ್ದಾರೆ. ಆದರೆ ಇವ್ರು ಮಾಡಿದ ಕೆಟ್ಟ ಕರ್ಮಕ್ಕೆ ಮಕ್ಕಳು ಅನುಭವಿಸ್ತಾ ಇದ್ದಾರೆ. ಅದಕ್ಕೆ ತಂದೆ ತಾಯಿಗಳು ಎಷ್ಟು ಒಳ್ಳೇದು ಮಾಡ್ತಾರೋ, ನಿಮ್ಮ ಮಕ್ಕಳಿಗೆ 3 ಹೊತ್ತು ಊಟ ಸಿಗುತ್ತೆ, ಉಟ್ಕೊಳ್ಳೋಕೆ ಬಟ್ಟೆ ಸಿಗುತ್ತೆ, ಇರೋಕ್ಕೆ ಒಂದು ಸೂರು ಸಿಗುತ್ತೆ, ಏನೋ ಒಂದು ಚೆನ್ನಾಗಿರ್ತಾರೆ. ಎಲ್ಲಿ ನೀವು ಒಳ್ಳೇದು ಮಾಡಿದ್ರೆ. ಅಪ್ಪ ಅಮ್ಮದಿರು ಮೋಸ ವಂಚನೆ ಮಾಡಿದ್ರೆ ನಿಮ್ಮ ಕಣ್ಮುಂದೆನೇ ಎಲ್ಲ ಹಾಳಾಗೋಗುತ್ತೆ. ಈ ವಿಚಾರನ ತಿಳ್ಕೊಳ್ಬೇಕು ವಿನಃ ವಾಸ್ತು ದೋಷ ಅನ್ನೋಂಗಿಲ್ಲ. ಇವ್ರಿಗಿದೆಲ್ಲ ಗೊತ್ತಾದ ಮೇಲೆ ಮನೆ ಖಾಲಿ ಮಾಡಿಬಿಟ್ರು. ಓ ಮಗ ಕಾಲು ಕಳ್ಕೊಂಡ, ಕುಡಿದ್ಗ ಇನ್ನೊಬ್ಬ ಈ ಥರ ತುಂಬ ತೊಂದರೆಲಿದ್ದಾನೆ, ಮಗಳು ಯಾವನ ಜೊತೆ ಓಡೋಟೋದ್ಲು ಅಂಥೇಳಿ ಅಕ್ಕಪಕ್ಕದವ್ರಿಗೆ ಮರ್ಯಾದೆ ಹೋಗುತ್ತೆ ಅಂತೇಳಿ ಖಾಲಿ ಮಾಡ್ಕೊಂಡು ಇನ್ಯಾವುದೋ ನಾಗರಬಾವಿಯಿಂದ ಆ ಕಡೆ ಸೈಡಲ್ಲಿ ಯಾವುದೋ ಒಂದು ತುಂಬ ಕೆಂಗೇರಿ ಹತ್ತತ್ರ ಒಂದು ಮನೆ ಮಾಡ್ಕೊಂಡು ಹೊರಟೋಗ್ಬಿಟ್ರು. ಯಾರಿಗೂ ಗೊತ್ತಾಗೋದಿಲ್ಲ ನಮ್ಮ ಯೋಗ್ಯತೆ ಅಂತೇಳಿ. ಆ ಮನೆಗೆ ಹೋದ್ರ, ಆ ಮನೆಗೆ ಹೋದ್ಮೇಲೆ ಇಲ್ಲಿ ಕಾಲು ಮುರ್ಕೊಂಡಿದ್ದ ಅವ್ನು ಬೆಡ್ ರಿಡನ್ ಆಗಿ ಎಲ್ಲ ಆಗಿ ಮೈಯೆಲ್ಲ ಒಂಥರ ಹಾಸಿಗೆ ಮೇಲೆ ಮಲಗಿ ಆಗಿ ಅವನಿಗೂ ಕೊರಗಿ ಆ ಮನೆಗೆ ಹೋದ 3 ತಿಂಗಳಿಗೆ ಮಗ ಸತ್ತೋಗ್ಬಿಟ್ಟ. ಇಲ್ಲಿದ್ದರೆ ಬದುಕ್ತಿದ್ನೋ ಏನೋ ಈ ಮನೆಯಲ್ಲಿ. ಇವ್ರು ಖಾಲಿ ಮಾಡ್ಕೊಂಡು ಹೋದ್ಮೇಲೆ ಇನ್ಯಾರೋ ಒಬ್ರು ಬಂದರು, ಹೋಟ್ಲು ವ್ಯಾಪಾರ ಮಾಡೋರು, ಗಂಡ ಹೆಂಡತಿ ಮಕ್ಕಳೆಲ್ಲ ಇದ್ದಾರೆ, ಬಂದು ಆ ಮನೇಲಿ ವಾಸ ಮಾಡಿದ್ರು. ಅವ್ರು ಬಂದು ವಾಸ ಮಾಡೋದು 6 ತಿಂಗಳು 7 ತಿಂಗಳಿಗೂ ಇನ್ನೊಂದು ಕಡೆ ಹೋಟ್ಲು ಮಾಡಿದ್ರು, ಓಪನ್ ಮಾಡಿದ್ರು. ನೋಡಿ, ಇನ್ನೊಂದು ಕಡೆ ಸಣ್ಣ ಯಾವುದೋ ಯಲಹಂಕ ಹತ್ರ ಒಂದು ಸಣ್ಣದು ಹೋಟ್ಲು ಓಪನ್ ಮಾಡಿದ್ರು. ಅದಾದ 1 ವರ್ಷ 2 ವರ್ಷಕ್ಕೆ ಇದು ಆಫೀಸ್ಗಳಿಗೆ ಊಟ ಸಪ್ಲೈ ಮಾಡೋದು. ಆಫೀಸಲ್ಲಿ ಮಧ್ಯಾಹ್ನ ಹೊತ್ತು ಇಲ್ಲಿ ಅಡುಗೆ ಮಾಡಿಕೊಂಡು ಮನೆಯಿಂದ ವ್ಯಾನಲ್ಲಿ ತೊಗೊಂಡೋಗಿ ಅಲ್ಲಿ ಡೆಲಿವರಿ ಮಾಡೋದು. ಇಂಥದ್ದು ಕಾಂಟ್ರಾಕ್ಟ್ ಬೇಕಾದ್ರೆ ಸಿಕ್ಕುತ್ತೆ ಅವ್ರಿಗೆ. ಅದೇ ಈ ಮನೇಲಿದ್ದವ್ರಿಗೆ ಚಿಂತೆ. ನೋಡಿ, ಆ ಮನೇಲಿ ಬಂದವ್ರಿಗೆ ಮನಸ್ಸಿಗೆ ಆನಂದ. ಹೋಟ್ಲು ಮಾಡ್ದ, 2 ಹೋಟ್ಲು ಮಾಡ್ದ, ಬೇರೆ ಬೇರೆ ಕಾಂಟ್ರಾಕ್ಟ್ ಸಿಕ್ತು, ಮದುವೆ ಆರ್ಥಕ್ಷತೆಗೆಲ್ಲ ಕಾಂಟ್ರಾಕ್ಟ್ ಸಿಗ್ತಾಯಿದೆ ಅಡುಗೆಗೆ. ಹಿಂದೆ ಇರಲಿಲ್ಲ. ಈ ಮನೆಗೆ ಬಂದಮೇಲೆ ಒಂದು ಹೋಟ್ಲು ಓಪನ್ ಮಾಡಿದ್ರೆ ಸಖತ್ ದುಡ್ಡು ಮಾಡ್ದ. ಅದೇ ಇವ್ರು ಬರೋಕ್ಕೆ ಮುಂಚೆ ಇದ್ದವ್ರಿಗೆ ಮಗಳು ಯಾವ ಜೊತೆ ಓಡೋಟೋದ್ಲು, ಮಗ ಬಿದ್ದು ಹಾಸಿಗೆ ಮೇಲೆ ಇಡೋದ, ಇನ್ನೊಬ್ಬ ಹಂಗೆ. ಹಾಗಾದ್ರೆ ಅದೇ ಕಿಟಕಿ, ಅದೇ ಮಾಗನೆ, ಅದೇ ಬಾಗಿಲು, ಅದೇ ವಾಸ್ತು, ಯಾಕೆ ಇವ್ರಿಗೆ ಈ ಥರ ಮಾಡಲಿಲ್ಲ? ಮನಸ್ಸು ಅನ್ನೋದು ವಾಸ್ತು. ಆ ಮನಸ್ಸನ್ನು ಶುದ್ಧ ಮಾಡ್ಕೋಬೇಕು. ನಿಮ್ಮ ಕಾಯ ವಾಚ ಮನಸ್ಸು ಆಚಾರ ವಿಚಾರ ಶುದ್ಧ ಇರಬೇಕು. ಅದಕ್ಕೆ ನಮ್ಮ ಮನಸ್ಸನ್ನು ಅಥವಾ ನಮ್ಮ ಮನಸ್ಸಲ್ಲಿರ್ತಕ್ಕಂಥ ಗೊಂದಲ, ಚಿಂತೆ, ಮಗಂದು ಗಂಡಂದು ಏನೋ ಚಿಂತೆಗಳಿದೆಯೋ ಅದೆಲ್ಲ ಚಿಂತೆಯ ವಾಸ್ತುವಿಂದ ಬಂದಿಲ್ಲ. ನಿಮ್ಮ ಜಾತಕದ ಕರ್ಮದಿಂದ, ಗಂಡನ ಜಾತಕ ಕರ್ಮದಿಂದ, ಮಗಳ ಜಾತಕದಿಂದ ಬಂದಿರೋದು. ನೀವು ಅರಮನೆಯಲ್ಲಿ ಇದ್ದರೂ 100% ವಾಸ್ತು ಇದು ಆ ಕರ್ಮ ನಡೆಸುತ್ತೆ. 100% ವಾಸ್ತು ಅಂತೇಳಿ ಗ್ರಹಗಳು ಹಿಂದೆ ತೊಗೊಳ್ಳಲ್ಲ. ಯಾವ ಗ್ರಹನೂ ಹಿಂದಕ್ಕೆ ತಿರುಗಿ ಹೋಗಲ್ಲ. ಬರುತ್ತೆ, ನಿಮ್ಮ ಮೇಲೆ ನೀವು ಪ್ರಯೋಗ ಮಾಡುತ್ತೆ, ಪ್ರಭಾವ ಬೀರುತ್ತೆ, ಅನುಭವಿಸೋ ಥರ ಮಾಡಿ ಹೊರಟೋಗ್ಬಿಡುತ್ತೆ. ಅದರಿಂದ ಗ್ರಹಚಾರ ಇಂಪಾರ್ಟೆಂಟ್ ವಿನಃ ವಾಸ್ತು ಆಚಾರ ಅಲ್ಲ. ಅದರಿಂದ ಪ್ರತಿಯೊಬ್ಬರಲ್ಲೂ ನೋಡಿ, ಮನಸ್ಸು ಡಾಕ್ಟ್ರ್ ಇದ್ದರು, ಮನೆ ಕಟ್ಕೊಂಡವರು, ಆನಂದವಾಗಿತ್ತು ಮನಸ್ಸು. ಇವ್ರು ಬಂದರು, ಮನಸ್ಸಿಗೆ ಚಿಂತೆ ಆಯಿತು, ಖಾಲಿ ಮಾಡ್ಕೊಂಡು ನಾಗರಬಾವಿತ್ತವರು. ಇನ್ನೊಬ್ಬ ಯಾರೋ ಬಂದ, ಮನಸ್ಸು ಚೆನ್ನಾಗಿತ್ತು, 2 ಹೋಟ್ಲು ಓಪನ್ ಮಾಡ್ದ ಯಲಹಂಕದಲ್ಲಿ ಎಲ್ಲ. ಆಮೇಲೆ ಬೇಕಾದಷ್ಟು ಕಾಂಟ್ರಾಕ್ಟ್ ಸಿಗ್ತಾಯಿದೆ, ಈಗಲೂ ಇದ್ದಾರೆ ಆ ಮನೆಯಲ್ಲಿ. ಹಾಗಾದರೆ ಯಾಕೆ ಇದೇ ಥರ ಡಾಕ್ಟ್ರಿಗಾಗಲಿಲ್ಲ? ಆ ಮನಸ್ಸಿಗೆ ಮನೆ ಮಕ್ಕಳೆಲ್ಲ
ಏನು ತೊಂದರೆ ಪಟ್ಟರು ಅದೇ ಥರ ಯಾಕೆ ಇವು ಹೋಟ್ಲು ನಡೆಸೋಂಗಾಗಲಿಲ್ಲ? ಅದರಿಂದ ಅದೇ ವಾಸ್ತುವಿನಲ್ಲಿರೋ ಒಂದು ವಿಶೇಷತೆ. ಈ ರೀತಿ ಗೊಂದಲಮಯ ಇರುವಂಥ ಮನಸ್ಸನ್ನು ನೀವು ಎಂಥ ಜಾಗದಲ್ಲಿಟ್ಟರೂ ಯಶಸ್ವಿ ಆಗಲ್ಲ. ಮನಸ್ಸಲ್ಲಿ ಹಲವಾರು ಗಂಡಂದು, ಮಕ್ಕಳದ್ದು, ಮಂಗಳದ್ದು ಚಿಂತೆ ಮಾಡಿ 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 ಎಲ್ಲ ಬ್ರೈನ್ ಸೌದೋಗ್ಬಿಟ್ಟಿದೆ. ಹಾಗಾದರೆ ಯಾವುದೇ ವಾಸ್ತುನಲ್ಲಿದ್ದರೂ ಕೂಡ ಮನಸ್ಸಿಗೆ ತುಂಬ ಚಿಂತೆ ಕೊಡುವಂಥದ್ದು ಏನಾದರೂ ಸಿಚುಯೇಷನು, ಸನ್ನಿವೇಶ ಸೃಷ್ಟಿ ಆಯಿತಾ? ನಿಮ್ಮ ಮನೆಯಲ್ಲಿ, ಅದು ಬಾಡಿಗೆ ಮನೆ ಇರ್ಬೋದು, ಸ್ವಂತ ಮನೆಯೇ ಇರ್ಬೋದು, ಲೀಸ್ ಮನೆಯೇ ಇರ್ಬೋದು, ಯಾವುದೇ ಆಗಿರಲಿ, ಆ ಜಾಗದಲ್ಲಿ ನಿಮಗೆ ನಿದ್ದೆ ಬರ್ತಿಲ್ಲ, ಊಟ ತಿಂಡಿ ಸತ್ತಿಲ್ಲ, ಮಕ್ಕಳಿಂದ ಕಾಟ, ಮನಸ್ಸಿಗೆ ತುಂಬ ಗೊಂದಲ, ಕನ್ಫ್ಯೂಷನು, ತುಂಬ ಚಿಂತೆ ಮಾಡೋವಂಥದ್ದು ಯಾವುದೇ ವಾಸ್ತುವಿರಲಿ, ನೀವು ಯಾವುದೇ ವಾಸ್ತುವಿರಲಿ, ಲಾಡ್ಜಲ್ಲೇ ಇರಲಿ, ಹೋಟ್ಲಲ್ಲೇ ಇರಲಿ, ಮನೆ ಇರಲಿ, ಅಪಾರ್ಟ್ಮೆಂಟೇ ಇರಲಿ, ನಿಮ್ಮ ಮನಸ್ಸಿಗೆ ಏನೋ ಅಗಾಧ ಆಗ್ತಿದೆ, ನಿಮ್ಮ ಮನಸ್ಸು ಚಂಚಲ ಆಗ್ತಿದೆ, ನಿಮ್ಮ ಮನಸ್ಸು ಗೊಂದಲಮಯ ಆಗ್ತಾಯಿದೆ. ಈ ಮನೆಗೆ ಬಂದ ಮಗಳದು ಚಿಂತೆ, ಗಂಡನ ಚಿಂತೆ, ಮಗನ ಚಿಂತೆ, ಮೊಮ್ಮಕ್ಕಳ ಚಿಂತೆ, ಹೀಗೆ ಹಲವಾರು ಚಿಂತನೆಗಳಿಗೆ ಸಿಕ್ಕಾಕೊಂಡು ನಮ್ಮ ಮನಸ್ಸನ್ನು ಹಾಳು ಮಾಡ್ಕೋತಿದ್ದೀವಿ ಅಂತಂದರೆ ಚಂದ್ರಶಾಂತಿ ಆಗಬೇಕು ಅಂತ ಹೇಳ್ತಾರೆ. ವಾಸ್ತು ರತ್ನಾಕರದಲ್ಲಿ ಒಂದು ವಿಶೇಷವಾದಂಥ ಮಂತ್ರತಂತ್ರವನ್ನು ಹೇಳ್ತಾರೆ. ಏನು ಮಾಡಬೇಕು? ಅಕ್ಕಿ ಹಿಟ್ಟು ಮತ್ತು ಗೋಧಿ ಹಿಟ್ಟು ಎರಡೂ ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡಬೇಕು. ಇನ್ನೊಮ್ಮೆ ಹೇಳ್ತೀನಿ, ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು ಎರಡೂ ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದಂಥ ಹಿಟ್ಟಿಗೆ ಒಂದು ಹಸುವಿನ ತುಪ್ಪ ಮತ್ತು ಬೆಲ್ಲನ ಚೆನ್ನಾಗಿ ಪುಡಿ ಮಾಡಿಬಿಟ್ಟು ನೀವು ಅದಕ್ಕೆ ಮಿಕ್ಸ್ ಮಾಡಬೇಕು. ಅಕ್ಕಿ ಹಿಟ್ಟು ಚಂದ್ರ, ಗೋಧಿ ಹಿಟ್ಟು ಸೂರ್ಯ, ತುಪ್ಪ ಶುಕ್ರ, ಬೆಲ್ಲ ಅದು ಮೃತ್ಯುಂಜಯ ಮತ್ತು ಶುಕ್ರ ಗ್ರಹಕ್ಕೆ ಸೇರುತ್ತದೆ. ಇದಿಷ್ಟನ್ನು ಮಾಡಿ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಹಾಕಿ ಕಲಸಿ ಉಂಡೆ ಮಾಡಬೇಕು. ಉಂಡೆ ಮಾಡಿಬಿಟ್ಟು ಒಂದು ತಟ್ಟೆಯಲ್ಲಿ ಇಟ್ಕೊಂಡು ಹುಣ್ಣಿಮೆ ಅಮಾವಾಸ್ಯೆ ದಿವಸ ಪ್ರದೋಷ ಕಾಲದಲ್ಲಿ ಈ ಮಂತ್ರತಂತ್ರ ಮಾಡ್ಬೋದು. ಕೈಲಿಟ್ಕೊಳ್ಳಿ. ನಾನು ಹೇಳೋ ಮಂತ್ರನ ಒಂದು ಅರ್ಧ ಗಂಟೆ ಜಪ ಮಾಡಬೇಕು. ಅರ್ಧ ಗಂಟೆಯಲ್ಲಿ ಒಂದು 200-300 ಆಗಿರ್ತದೆ. ಭಾಳ ಚಿಕ್ಕ ಮಂತ್ರ. ಓಂ ಐಂ ಸ್ತ್ರಾಂ ನಮಃ, 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 ಓಂ ಐಂ ಸ್ತ್ರಾಂ ನಮಃ ಅನ್ನೋ ಮಂತ್ರನ ಹುಣ್ಣಿಮೆ ಅಮಾವಾಸ್ಯೆ ದಿವಸ ಹೆಚ್ಚೆಚ್ಚಿಗೆ ಹೇಳ್ತಾ ಇರ್ತಾರೆ. ಭಾಳ ಒಳ್ಳೆಯದು. ಹೇಳ್ಬಿಟ್ಟು 1000-2000 ಮಾಡಾದ್ಮೇಲೆ ಅದನ್ನ ತೊಗೊಂಡೋಗಿ ಹಸು ತಿನ್ನಿಸ್ಬಿಡ್ಬೇಕು. ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು, ಬೆಲ್ಲ, ತುಪ್ಪ ಹಾಕಿ ಮಿಕ್ಸ್ ಮಾಡಿದ ಉಂಡೆಗಳು ಅದನ್ನು ಹಸುಗೆ ತಿನ್ನಿಸ್ಬೇಕು. ಹಸು ತೆಗ್ಬಿಟ್ಟ ಅಂತಂದರೆ ಮನಸ್ಸಿಗಿದ್ದಂಥ ಆಘಾತಗಳು, ಚಿಂತೆ, ದುಃಖ, ಖಿನ್ನತೆ ಮತ್ತು ಮೈಂಡಲ್ಲಿ ಏನೋ ಒಂಥರ ಓಡ್ತಾ ಇದೆ, ನನಗೇನು ಅನ್ನಿಸ್ತಾ ಇಲ್ಲ, ನನಗೇನು ಅರ್ಥ ಆಗ್ತಿಲ್ಲ ಅಂಥೇಳಿ ಇದನ್ನು ಸರಿಯಾದ ಸಮಯದಲ್ಲಿ ಪರಿಹಾರ ಮಾಡ್ಕೊಳ್ಳಿಲ್ಲ ಅಂದರೆ ಭಾಳ ಹಿಸ್ಟೀರಿಯಾ ಹೋಗ್ಬೋದು, ಆಟಿಸಮ್ಗೆ ಹೋಗ್ಬೋದು, ಮತ್ತು ಅಲ್ಝೀಮೀರಿಯಾ, ಹೀಗೆ ಮನಸ್ಸಿಗೆ ಸಂಬಂಧಪಟ್ಟಂಥ ಕಾಯಿಲೆಗಳು ಬಂದುಬಿಡ್ತದೆ. ಆದ್ದರಿಂದ ಇದನ್ನು ತಂತ್ರ ಆಗಾಗ ಮಾಡ್ತಿರಬೇಕು. ಆಮೇಲೆ ಇದು ಒಂದಾಯಿತು. ಭಾಳ ಆಫೀಸ್ ಚಿಂತೆ, ಮಗಳ ಚಿಂತೆ, ಹೆಂಡತಿ ಚಿಂತೆ, ಗಂಡನ ಚಿಂತೆ, ಮಕ್ಕಳ ಚಿಂತೆಗಳು ಇರ್ತಾರೆ. ಅಥವಾ ಗಂಡನ ಬಗ್ಗೆ ಚಿಂತೆ ಮಾಡೋದು, ಮಕ್ಕಳ ಬಗ್ಗೆ. ಈಗ ಸುಮ್ಮನೆ ಕಣ್ಮುಚ್ಕೊಂಡು ಕೂತಾಗ ನಿಂತಾಗ ಕಣ್ಮುಚ್ಕೊಂಡೇ ಏನೋ ಯೋಚನೆ ಮಾಡ್ತಿರ್ತಾರೆ. ಆವಾಗ ನಮಗೆ ಪ್ರೋಟೀನ್ ಅಂಶ ಕಮ್ಮಿ ಆಗುತ್ತೆ. ದೇಹದಲ್ಲಿ ಚಿಂತೆ ಜಾಸ್ತಿ ಆದಷ್ಟು BP ಕಮ್ಮಿ ಆಗ್ತಾ ಬರುತ್ತೆ, ಡಯಾಬಿಟಿಸ್ ಜಾಸ್ತಿ ಆಗುತ್ತೆ, ಪ್ರೋಟೀನ್ ಅಂಶ ಕಮ್ಮಿ ಆಗ್ತದೆ. ಅದಕ್ಕೆ ಚಿಂತೆ ಮಾಡಬಾರ್ದು. ಮನಸ್ಸಿಗೆ ಯಾವುದೇ ರೀತಿ ಚಿಂತೆ ಇದ್ದರೂ ಕೂಡ ಓಂ ಐಂ ಸ್ತ್ರಾಂ ನಮಃ, ಓಂ ಐಂ ಸ್ತ್ರಾಂ ನಮಃ, ಓಂ ಐಂ ಸ್ತ್ರಾಂ ನಮಃ. ಐಂ ಅಂದರೆ ಸರಸ್ವತಿ ಬೀಜ ಮಂತ್ರ. ಸರಸ್ವತಿ ಉಸಿರಾಡುವಾಗ ಐಂ ಅಂತ ಬರುತ್ತಂತೆ, ಅದ್ರ ಬೀಜ ಮಂತ್ರ. ಓಂ ಐಂ ಸ್ತ್ರಾಂ ಅಂತಂದಾಗ ದೇಹ, ಮನಸ್ಸು, ಆತ್ಮ 3 ವೈಬ್ರೇಟ್ ಆಗುತ್ತಲ್ಲ, ಆಗ ಬರೋ ವೈಬ್ರೇಷನ್ಗೆ ಸ್ತ್ರಾಮ್ ಅಂತಾರೆ. ನಮಃ ಅಂತ ಎನರ್ಜಿಗೆ, ಮೈಂಡಿಂದ ಬರೋ ಎನರ್ಜಿಗೆ, ದೇಹ, ಮನಸ್ಸು, ಆತ್ಮ 3ರಿಂದ ಉತ್ಪತ್ತಿ ಆಗೋದು ಆ ಒಂದು ಸೂಕ್ಷ್ಮ ಶರೀರದ ಎನರ್ಜಿಗೆ ನಮಃ ನಾನು ನಮಸ್ಕಾರ ಮಾಡ್ತಾ ಇದ್ದೀವಿ. ಮನಸ್ಸು, ದೇಹ, ಆತ್ಮ 3 ಕೂಡ ಒಂದು ಚೈತನ್ಯ ಶಕ್ತಿ ಕಳ್ಕೊಂಬಿಟ್ರೆ ಅವಾಗ ನಾವು ಯೋಚನೆಗೆ ಸಿಕ್ಕಾಕೊಂಡು ಕೊರ್ಗೋಗ್ಬಿಡ್ತೀವಿ. ದಪ್ಪಕ್ಕಿದ್ದು ಸಣ್ಣಕ್ಕಾಗಿಬಿಡ್ತಾರೆ.
ಯಾವಾಗ ಚಿಂತೆ ಜಾಸ್ತಿ ಆಯಿತು ಡಯಾಬಿಟಿಸ್ ಬರುತ್ತೆ, ಸ್ಟ್ರೆಸ್ ಜಾಸ್ತಿ ಆಯಿತು. ಯಾವಾಗ ಚಿಂತೆ ಜಾಸ್ತಿ ಆಯಿತು ಬಿ ಪಿ ಬಂತು. ಯಾವಾಗ ಚಿಂತೆ ಜಾಸ್ತಿ ಆಯಿತು ಇದಕ್ಕೆ ಊಟ ತಿಂಡಿ ಎಲ್ಲ ಬಿಟ್ಬಿಡ್ತೀವಿ, ಉಪವಾಸ ಥರ ಇರ್ತೀವಿ, ಗ್ಯಾಸ್ಟ್ರೈಟಿಕ್ಸ್ ಶುರುವಾಗುತ್ತೆ. ಅದರಿಂದ ಎಂಥ ಸಂದರ್ಭದಲ್ಲಿ ಕೂಡ ಮನಸ್ಸಿಗೆ ಧಕ್ಕೆ ತಂದ್ಕೋಬಾರ್ದು, ಮನಸ್ಸಿಗೆ ನೋವಾಗೋಗಿ ನಾವು ಚಿಂತೆ ಮಾಡಬಾರ್ದು. ಓಂ ಐಂ ಸ್ತ್ರಾಂ ನಮಃ, ಓಂ ಐಂ ಸ್ತ್ರಾಂ ನಮಃ, ಓಂ ಐಂ ಸ್ತ್ರಾಂ ನಮಃ ಅನ್ನೋ ಮಂತ್ರನ ಕೂತ ನಿಂತಾಗ ಹೇಳ್ತಾ ಇರಬೇಕು. ತಂತ್ರ ಹೆಂಗೂ ಹೇಳಿದ್ದೀನಿ, ಹಸು ಗೋಭೋಜನ ಮಾಡಿಸ್ಬೇಕು. ಆಗ ನಮ್ಮ ಜಾತದಲ್ಲಿ ಸೂರ್ಯ, ಚಂದ್ರ ಮತ್ತು ಶುಕ್ರ ಇದಿಷ್ಟಕ್ಕೂ ಕೂಡ ಶಾಂತಿ ಆಗುತ್ತೆ. ನಮ್ಮ ಜಾತಕ್ಕೆ ಏನೇ ದೋಷ ಇದ್ರೂ ಕೂಡ ಆಟೋಮೆಟಿಕ್ಕಾಗಿ ಬಿಡುಗಡೆ ಆಗುತ್ತೆ. ಈ ಲೆವೆಲ್ ಸಾಧನೆ ಆಗಬೇಕು. ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಮನೆಗೊಬ್ಬ ಮಂತ್ರ ಸಾಧನೆ ಮಾಡಿ ಒಬ್ಬ ಮಾಂತ್ರಿಕನಾಗಬೇಕು. ಮನೆಗೊಬ್ಬ ತಂತ್ರಗಳನ್ನು ಮಾಡಿ 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 ತಾಂತ್ರಿಕನಾಗಬೇಕು. ಮನೆಗೊಬ್ಬ ಎಲ್ಲ ಥರ ಯಂತ್ರಗಳನ್ನು ಬರೆದು ಯಾಂತ್ರಿಕನಾಗಬೇಕು. ಮನೆಗೊಬ್ಬ ವೈದ್ಯನಾಗಬೇಕು, ಮನೆಗೊಬ್ಬ ಅಗ್ನಿಹೋತ್ರಿ ಆಗಬೇಕು. ಮನೆಗೊಬ್ಬ ಸಾಧಕ ಇತ್ತು ಅಂತಂದರೆ ಆ ಕುಟುಂಬವೇ ಜಗತ್ತಿಗೆ ಒಂದು ದೊಡ್ಡ ಗಿಫ್ಟ್ ಕೊಟ್ಟಂಗೆ ನಾವು ಸಾಧಕರಾಗಬೇಕು. ಸಾಧನೆ ಮಾಡಿ ಆ ಲೆವೆಲಿಗೆ ಒಳ್ಳೆ ಗುರು ಬೇಕು, ಮತ್ತು ಅದೇ ಥರ ಕಲಿಸೋರು ಬೇಕು. ನೀವು ಅದೇ ಥರ ಇಂಪ್ಲಿಮೆಂಟ್ ಮಾಡಿದಾಗ ಕೋಟಿಗಟ್ಟಲೆ ಆಸ್ತಿ ಮಾಡೋದು ಒಂದೇ, ಒಬ್ಬ ಪವಾಡ ಪುರುಷ ಆಗೋದು ಒಂದೇ. ಪವಾಡ ಪುರುಷ ಇಟ್ಕೊಂಡು ಎಲ್ಲ ಬರುತ್ತೆ, ಕೋಟಿಗಟ್ಟಲೆ ಇಟ್ಟವ್ರಿಗೆ ಎಲ್ಲಿ ಎಲ್ಲ ಬರುತ್ತೆ, ಅವನೇ ಇರೋದನ್ನು ಖರ್ಚು ಮಾಡ್ಕೊಬೇಕು. ಹಾಗೇ ಇದೆಲ್ಲ. ಅದರಿಂದ ಪ್ರತಿಯೊಬ್ಬರು ಕೂಡ ಈ ಒಂದು ಮಂತ್ರನ ಮಾಡಿ ಮನಸ್ಸಲ್ಲಿ ಏನೇ ಇರಲಿ, ಗಂಡಂದು ಹೆಂಡ್ತಿದು ಯಾವುದೇ ಯೋಚನೆ ಇರಲಿ, ಕಣ್ಣು ಮುಚ್ಕೊಂಡು ಓಂ ಐಂ ಸ್ತ್ರಾಂ ನಮಃ ಅಂತ ಹೇಳ್ತಾ ಇರಬೇಕು. ಇದು ಮಾಡ್ತಾ ಬನ್ನಿ, ಖಂಡಿತ ಒಳ್ಳೆಯದಾಗತ್ತೆ ಅಂತ ಹೇಳ್ತಾ, ನಮ್ಮ ಹಳೆ ಸಂಚಿಕೆ ಯಾರು ನೋಡೋಕ್ಕಾಗಿಲ್ಲೋ ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ ಎರಡು ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSVK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. ಮೂರಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ನೀವು ಲೈಕ್ ಅಂತ ಪ್ರೆಸ್ ಮಾಡಿದ್ರೆ ಈ ಕಾರ್ಯಕ್ರಮ ನೋಡೋದಕ್ಕೂ ಸಾರ್ಥಕ ಆಯಿತು, ಮತ್ತು ನನಗೂ ಕೊಡೋ ಒಂದು ಮರ್ಯಾದೆ. ಅದರಿಂದ ಲೈಕ್ ಅನ್ನೋ ಬಟನ್ನ ಮರೀದೆ ಪ್ರೆಸ್ ಮಾಡಿ. ನಮ್ಮ ಇನ್ಫಾರ್ಮೇಷನ್ಸ್ ಎಲ್ಲ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟರ್, ಲಿಂಕ್ಡ್ಇನ್ ಕೂಡ ಅಪ್ಲೋಡ್ ಮಾಡ್ತಿದ್ದೀವಿ. ಅಲ್ಲೂ ಎಲ್ಲ ಕಡೆ ಇನ್ಫಾರ್ಮೇಷನ್ ಸಿಗುತ್ತೆ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರು www.lakshmishrivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟ್ ಯಾವ ಟೈಮ್ಗೆ ಅಪಾಯಿಂಟ್ಮೆಂಟ್ ತೊಗೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಇದೇ ರೀತಿ ನಾಳಿನ ಸಂಚಿಕೆ ಮತ್ತೊಂದು ವಿಶೇಷವಾದಂಥ ವಾಸ್ತು ವಿಷಯನೇ ಜೊತೆಗೆ ಬಂದು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.